ಸೆಕ್ಯೂರಿಟಿ ಕೊಡ್ತಾ ಇದ್ದೀವಿ. ಎಲೆಕ್ಷನ್ ಕಮಿಷನ್ ಗೈಡ್ಲೈನ್ ಪ್ರಕಾರ 3 ಟೈರ್ ಅಂದರೆ 3 ಕಾರ್ಡನ್ ಅಲ್ಲಿ ಸೆಕ್ಯೂರಿಟಿ ಕೊಡಬೇಕು. ಇನ್ನರ್ ಕಾರ್ಡನ್ ಅಂದರೆ ಕೌಂಟಿಂಗ್ ಸಾಂಗ್ ರೂಮ್ ಎಲ್ಲಿದೆ ಅಲ್ಲಿ CAPF ಅವರು ಇರ್ತಾರೆ. ಯಾಕಂದರೆ 3ನೇ ಲಾಸ್ಟ್ ಅಂದರೆ ಹೊರಗಡೆ ನಾವು ಇರ್ತೀವಿ. ಕೌಂಟಿಂಗ್ ದಿನಕ್ಕೆ ನಾವು ಇನ್ನೂ ಸ್ವಲ್ಪ ಹೆಚ್ಚಿನ ಫೋರ್ಸ್ ತಗೊಂಡು ಬಂದೋಬಸ್ತ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಈಗಾಗಲೇ ಸರ್ 163 ಆರ್ಡರ್ ಬಗ್ಗೆ ತಿಳಿಸಿದ್ದಾರೆ. ಅಂದರೆ 200 ಮೀಟರ್ ಕೌಂಟಿಂಗ್ ಸೆಂಟರ್ ಸುತ್ತಮುತ್ತ ಯಾವುದು ಗ್ಯಾದರಿಂಗ್ಗೆ ಅವಕಾಶ ಇರೋದಿಲ್ಲ, ಸ್ಲೋಗನ್ಗೆ ಅವಕಾಶ ಇರೋದಿಲ್ಲ. ಅದ್ರ ಜೊತೆಗೆ ಎಲೆಕ್ಷನ್ ಕಮಿಷನ್ದು ಕೆಲವು ಗೈಡ್ಲೈನ್ಸ್ ಇದೆ. ಆಲ್ರೆಡಿ ಅವರು ಪೊಲಿಟಿಕಲ್ ಪಾರ್ಟೀಸ್ಗೆ ಅವರ ಏಜೆಂಟ್ಸ್ಗೆ ತಿಳಿಸಿದ್ದಾರೆ. ವ್ಯವಸ್ಥೆ ಬಗ್ಗೆ ಮೇನ್ ಗೇಟ್ 2 ಗೇಟ್ ಇದೆ. ಯೂನಿವರ್ಸಿಟಿ ಆಫ್ ಹಾರ್ಟಿಕಲ್ಚರ್ಗೆ 2 ಗೇಟ್ ಇದೆ. ಮೇನ್ ಗೇಟಿಂದ ಗೌರ್ಮೆಂಟ್ ಅಫಿಷಿಯಲ್ಸ್ ಮತ್ತು ಮೀಡಿಯಾ ಅವರಿಗೆ ಮೇನ್ ಗೇಟಿಂದ ಎಂಟ್ರಿ ಇರುತ್ತೆ. ಅದು ಪಕ್ಕ ಇನ್ನೂ ರೈಟ್ ಸೈಡ್ ಇನ್ನೊಂದು ಗೇಟ್ ಇದೆ. ಅಲ್ಲಿಂದ ಏಜೆಂಟ್ಸ್ ಮತ್ತು ಕ್ಯಾಂಡಿಡೇಟ್ಸ್ ಅಭ್ಯರ್ಥಿಯವರಿಗೆ ಅಲ್ಲಿಂದ ಎಂಟ್ರಿ ಇರುತ್ತೆ. ಮೇನ್ ಗೇಟಿಂದ ಎಂಟರ್ ಆದಾಗ ಮೀಡಿಯಾ ಅವರು, ಗೌರ್ಮೆಂಟ್ ಆಫೀಷಿಯಲ್ ಅವರು ಕೌಂಟಿಂಗ್ ಸೆಂಟರ್ ಬಿಲ್ಡಿಂಗ್ ಇಂದ ಸ್ವಲ್ಪ ಲೆಫ್ಟ್ ಸೈಡ್ ಹೋಗಿ ಅವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಬೇರೆ ಮಾಡಲಾಗಿದೆ. ಇದೇ ರೀತಿ ಕ್ಯಾಂಡಿಡೇಟ್ಸ್ ಮತ್ತು ಏಜೆಂಟ್ಸ್ಗೆ ಅವರು ಕೂಡ ಸ್ಟ್ರೇಟ್ ಹೋಗಿ ರೈಟ್ ಸೈಡ್ ಅದೇ ಹತ್ತಿರನೇ ಔಟ್ಸೈಡ್ 200 ಮೀಟರ್ ಫ್ರಮ್ ಬಿಲ್ಡಿಂಗ್ ಇಂದ ಸ್ವಲ್ಪ ದೂರ ಅವರಿಗೆ ಕೂಡ ಒಳಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಬೇರೆ ಬೇರೆ ಎಂಟ್ರಿ ಗೇಟ್ ಇದೆ. ಬಿಲ್ಡಿಂಗ್ ಅದು ನಾವು ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ನೋಡಿದ್ರೆ ಅದಕ್ಕೆ 4 ಗೇಟ್ ಇದೆ. ಫ್ರಂಟ್ ಗೇಟ್ ಸೆಟ್ ಹೋಗ್ತೀವಿ, ಅಲ್ಲಿಂದ ಗೌರ್ಮೆಂಟ್ ಆಫೀಷಿಯಲ್ಸ್ಗೆ ಎಂಟ್ರಿ ಇದೆ. ಬ್ಯಾಕ್ ಗೇಟ್ ಅದಕ್ಕೆ ಹಿಂದ್ಗಡೆ ಗೇಟ್ ಇಂದ ಮೀಡಿಯಾ ರೂಮ್ ಸೆಪರೇಟ್ ಆಗಿ ಮಾಡಿದ್ದಾರೆ. ಅಲ್ಲಿ ಅನೌನ್ಸ್ಮೆಂಟ್ ಸಿಸ್ಟಮ್ ಎಲ್ಲ ಇರುತ್ತೆ. ಮೀಡಿಯಾ ಅವರಿಗೆ ಎಂಟ್ರಿ ಆ ಕಡೆಯಿಂದ ಇರುತ್ತೆ. ಅವರು ಸರ್ ಹೇಳಿದ ಪ್ರಕಾರ ಬೆಳಿಗ್ಗೆ ಅವರು ಸಾಂಗ್ ರೂಮ್ ಓಪನ್ ಆದ ನಂತರ ಅವರು ಆ ರೂಮಲ್ಲಿ ಹೋಗಿ ಅಲ್ಲಿಂದ ಮಾನಿಟರ್ ಮಾಡಬಹುದು ಯಾವುದು ರೌಂಡ್ಸ್ ಅಲ್ಲಿ ಏನೇನು ಆಗ್ತಾ ಇದೆ. ಅದ್ರ ಜೊತೆಗೆ ಪಬ್ಲಿಕ್ಗೆ ವೆಟರ್ನಿಟಿ ಹಾಸ್ಪಿಟಲ್ ಹತ್ತಿರ ಒಂದು ಪಬ್ಲಿಕ್ ಅನೌನ್ಸ್ಮೆಂಟ್ ಸಿಸ್ಟಮ್ ಮಾಡ್ತಾ ಇದ್ದಾರೆ. ಪಬ್ಲಿಕ್ಗೆ ಕೂಡ ಅಲ್ಲಿ ಇರೋದು ವ್ಯವಸ್ಥೆ ಮಾಡಿದ್ದೀವಿ. ನಮ್ಮ ಪೊಲೀಸ್ ಸಿಬ್ಬಂದಿ ಎಲ್ಲ ಕಡೆ ಇರ್ತಾರೆ. ಈ ಲೆಫ್ಟ್ ಸೈಡ್ ಅಂದ್ರೆ ಮೇನ್ ಗೇಟ್ ಮತ್ತೆ ಬ್ಯಾಕ್ ಗೇಟ್ ನಾನು ಕವರ್ ಮಾಡಿದ್ದೀನಿ. ಲೆಫ್ಟ್ ಸೈಡ್ ಅದಕ್ಕೆ ಈಸ್ಟ್ ಗೇಟ್ ಹೇಳ್ತಾ ಇದೀವಿ. ಈಸ್ಟ್ ಗೇಟ್ ಇಂದ ಏಜೆಂಟ್ಸ್ಗೆ ಎಂಟ್ರಿ ಆ ಕಡೆಯಿಂದ ಇರುತ್ತೆ. ಈ ಸರಿ ಎಲೆಕ್ಷನ್ ಕಮಿಷನ್ ಗೈಡ್ಲೈನ್ ಪ್ರಕಾರ ಅವರಿಗೆ QR ಕೋಡ್ ಬೇಸ್ಡ್ ಪಾಸ್ ಸರ್ ಕಡೆಯಿಂದ ಇಶ್ಯೂ ಆಗಿದೆ, RO ಕಡೆಯಿಂದ ಇಶ್ಯೂ ಆಗಿದೆ. ಅದಕ್ಕೆ ಇದು ಕೂಡ ಇದೆ, ಸ್ಕ್ಯಾನರ್ ಆ್ಯಪ್ ಕೂಡ ಇದೆ. ಅವರು ಪಾಸ್ ಆದ ನಂತರ ಅಲ್ಲಿ ಗೇಟ್ ಕೌಂಟಿಂಗ್ ಗೇಟ್ ಅಂದ್ರೆ 3 ಕಡೆ ಚೆಕ್ ಆಗುತ್ತೆ. ಫಸ್ಟ್ ಕಾರ್ಡನ್ ನಮ್ಮಲ್ಲಿ ಚೆಕ್ ಆಗುತ್ತೆ. ಸೆಕೆಂಡ್ ಸ್ಟೇಟ್ ಆರ್ಮ್ ರಿಸರ್ವ್ ಅವರು ಇರ್ತಾರೆ. ಥರ್ಡ್ 3ನೇ ಕ್ಯಾಟಗರಿಯಲ್ಲಿ CAPF ಅವ್ರಿಗೆ ಇರ್ತಾರೆ, ಅವ್ರು ಚೆಕ್ ಮಾಡ್ತಾರೆ. ಅದ್ರ ಜೊತೆಗೆ ಸರ್ ಈ ಸರಿ ಹೊಸ ಗೈಡ್ಲೈನ್ ಏನಿದೆ, ಅವರು QR ಕೋಡ್ ಕೂಡ ಅಲ್ಲಿ ಸ್ಕ್ಯಾನ್ ಮಾಡಿ ಚೆಕ್ ಮಾಡಿ ಒಳಗೆ ಬಿಡಬೇಕು ಅಂತ ಒಂದು ವ್ಯವಸ್ಥೆ ಇದೆ. ಆ ಪ್ರಕಾರ ವ್ಯವಸ್ಥೆ ಮಾಡಲಾಗಿದೆ. ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ, ಟೀಮ್ ತರನೇ ಕೆಲಸ ಮಾಡ್ತೀವಿ. ಎಲ್ಲ ಸೆಕ್ಯೂರಿಟಿ ಆಸ್ಪೆಕ್ಟ್ ಅಲ್ಲಿ ನಾವು ಡಿಸ್ಕಸ್ ಮಾಡಿನೇ ಈ ತರ ಫೈನಲ್ ಮಾಡಿದ್ದೀವಿ. ಸೊ ದಟ್ ಪಬ್ಲಿಕ್ಗೆ ಮಿನಿಮಮ್ ತೊಂದರೆ ಆಗುತ್ತೆ. ಪ್ಲಸ್ ಸೆಕ್ಯೂರಿಟಿ ಆಸ್ಪೆಕ್ಟ್ ಎಲೆಕ್ಷನ್ ಕಮಿಷನ್ ಪ್ರಕಾರ ಏನೇನು ಮಾಡಬೇಕು ಅದು ಎಲ್ಲ ಫುಲ್ಫಿಲ್ ಆಗುತ್ತೆ. ಅದ್ರ ಜೊತೆಗೆ ಪಬ್ಲಿಕ್ಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಎಲೆಕ್ಷನ್ ಕಮಿಷನ್ ಗೈಡ್ಲೈನ್ ಕೂಡ ಇದೆ. ಅಲ್ಲಿ ಕೌಂಟಿಂಗ್ ಸೆಂಟರ್ ಹತ್ತಿರ ಯಾವುದು ಸ್ಲೋಗನ್ ಇರಲಿ, ಯಾವುದು ಆ ಥರ ಇರಲಿ, ಇದೇ ರೀತಿ ಎಲೆಕ್ಷನ್ ಕಮಿಷನ್ ಗೈಡ್ಲೈನ್ಸ್ ಇದೆ. ಆ ದಿನ ಕೌಂಟಿಂಗ್ ಡೇ ದಿನಾಗಿ ವಿಕ್ಟರಿ ಪ್ರೊಸೆಷನ್ ಯಾವುದು ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಬೇರೆ ಪಬ್ಲಿಕ್ಗೆ ತೊಂದರೆ ಕೊಡ್ಬಿಡೋದು ಅಂತ ಇರುತ್ತೆ. ಅದು ಎಲ್ಲ ಸ್ಟ್ಯಾಂಡರ್ಡ್ ಗೈಡ್ಲೈನ್, ನಮ್ಮ ಕಡೆಯಿಂದ ಹೊಸ ಏನಿಲ್ಲ. ಬಟ್ ಅದೇ ತಮ್ಮ ಮುಖಾಂತರ ಕೂಡ ನಾವು ತಿಳಿಸ್ತಾ ಇದ್ದೀವಿ. ಕಡೆಗೆ ಬರುವ ರಸ್ತೆ ಕಡೆಯಿಂದ ಹೈವೇದಲ್ಲಿ ರಸ್ತೆ ಸಿಮಿಕೆರಿಂದ ಸ್ವಲ್ಪ ಅದನ್ನ ಅವಾಯ್ಡ್ ಮಾಡಿದ್ರೆ ಅನುಕೂಲ ಆಗುತ್ತೆ. ಬೇಸಿಕಲಿ ನಾವು ಈಗ ಕೌಂಟಿಂಗ್ ಸೆಂಟರ್ ಲೆಫ್ಟ್ ಕಡೆ ಹೋದ್ರೆ ಫಸ್ಟ್ ನಮಗೆ ಡೈವರ್ಷನ್ ಪಾಯಿಂಟ್ ಸಿಮಿಕೆರೆ ಕ್ರಾಸ್ ಅಲ್ಲಿನೇ ಸಿಗುತ್ತೆ. ಸೊ ಹೆವಿ ವೆಹಿಕಲ್ಸ್ ನಾವು ಅಲ್ಲಿಂದ ಸ್ಟ್ರೇಟ್ ಹೋಗಿ ಈ ಕಡೆ ಡೈವರ್ಷನ್ ಕೊಡ್ತಾ ಇದೀವಿ. ಅವರು ಒಂದ್ ಕಡೆ ಕೌಂಟಿಂಗ್ ಸೆಂಟರ್ ಅಲ್ಲಿ ಬಂದ್ಬಿಟ್ರೆ ನೆಕ್ಸ್ಟ್ ಡೈವರ್ಷನ್ ಅವರಿಗೆ ಸಿಗಲ್ಲ, ಯೂಟರ್ನ್ ತಗೊಂಡು ವಾಪಸ್ ಹೋಗ್ಬೇಕು. ಸೊ ಸಿಮಿಕೆರೆ ಕ್ರಾಸ್ ಇಂದಾನೆ ಸ್ಟ್ರೇಟ್ ಈ ಕಡೆ ಯೂನಿವರ್ಸಿಟಿ ಕಡೆ ಬಿಡೋದು ಬೇಡ, ಸ್ಟ್ರೇಟ್ ಅಲ್ಲಿಂದ ಡೈವರ್ಷನ್ ಕೊಡ್ತಾ ಇದೀವಿ. ಅವರಿಗೆ ಕರನ್ಕೆರೆ ಕ್ರಾಸ್ ಮುಖಾಂತರ ಡೈವರ್ಷನ್ ಕೊಡ್ತಾ ಇದೀವಿ. ಡೈವರ್ಷನ್ ಬಗ್ಗೆ ನಾವು ಕೂಡ ಒಂದು ಸೆಪರೇಟ್ ಪ್ರೆಸ್ ನೋಟ್ ರೆಡಿ ಮಾಡಿದೀವಿ. ಈ ಮುಗಿದ ನಂತರ ನಾವು ಇಮಿಡಿಯೇಟ್ಲಿ ಡೈವರ್ಷನ್ ಬಗ್ಗೆ, ಇಷ್ಟು ಡೈವರ್ಷನ್ ಪ್ಲಸ್ ಎಂಟ್ರಿ ಬಗ್ಗೆ ನಾವು ಕೂಡ ಗ್ರೂಪ್ ಅಲ್ಲಿ ಹಾಕ್ಬಿಡ್ತೀವಿ.